ಉದ್ಯಮದ ಎಲ್ಲ ಮಿತ್ರರು ಇಲ್ಲಿದ್ದೀವಿ. ಅಲ್ಲಿಗೆ ಇಲ್ಲಿಗೆ ಉದ್ದೇಶ ಒಂದೇ, ಯಾರು ಎಷ್ಟಾದರೂ ಮಾತಾಡಿ ನಿರ್ಗಮಿಸಿದ್ರು ಕೂಡ ಕಡೆಯವರೆಗೂ ಕಲಾಬಂಧುಗಳಿಗೆ ಉಳ್ಕೊಳ್ಳೋರು ಕಲಾವಿದರೇ ಅನ್ನೋ ಒಂದು ಮಾತನ್ನ ಇಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಷ್ಟಪಡ್ತೀನಿ. ಭಗವದ್ಗೀತೆಯಲ್ಲಿ ಬಹಳ ಅದ್ಭುತವಾಗಿ ಕೃಷ್ಣ ಒಂದು ಮಾತು ಹೇಳಿದಾನೆ, ಯಾರು ಕೂಡ ಸತ್ತಂತ ವ್ಯಕ್ತಿ ಅವನ ದೇಹಕ್ಕೆ ಮಾತ್ರ ಸಾವು ಅಥವಾ ಕಲ್ಲ ಅಥವಾ ನಿರಂತರನು ಶಾಶ್ವತನು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಎರಡನೇದು, ನಮ್ಮ ಹಿಂದೂ ಗ್ರಂಥ ಭಾಗವತದಲ್ಲಿ ಬಹಳ ಅದ್ಭುತವಾಗಿ ಒಬ್ಬ ವ್ಯಕ್ತಿಯ ಜನನ ಮತ್ತೆ ಮರಣದ ಬಗ್ಗೆ ಬಹಳ ಅದ್ಭುತವಾದಂಥ ಉಲ್ಲೇಖ ಇದೆ ನಮ್ಮ ಹಿಂದೂ ಶಾಸ್ತ್ರದಲ್ಲಿ. ಬಹಳ ಚೆನ್ನಾಗಿ ಹೇಳಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಪರೀಕ್ಷಿತನ ಪ್ರಶ್ನೆಗಳಿಗೆ ನಾನಾ ಥರದ ಉತ್ತರಗಳು ಬರ್ತದೆ. ಅದರಲ್ಲಿ ತುಂಬಾ ಸಮಂಜಸವಾದ್ದು ಈ ವೇದಿಕೆಯಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡೋದು ಏನು ಅಂದ್ರೆ, ತುಂಬಾ ಜನ ಮನುಷ್ಯರು ಹುಟ್ಟುತ್ತಾರೆ, ಎಲ್ಲರಿಗೂ ಎರಡು ಕಾಲು, ಎರಡು ಕೈ, ಎರಡು ಕಣ್ಣು, ಎರಡು ಕಿವಿ, ಒಂದು ಹೃದಯ, ಒಂದು ಸಂಬಂಧ ಎಲ್ಲರಿಗೂ ಇರುತ್ತೆ. ಆದರೆ ಅವರ ಬದುಕು ವಿಭಿನ್ನವಾಗಿರುತ್ತೆ. ನಾವು ನೋಡಿರ್ತೀವಿ, ಒಬ್ಬ ರೋಗಿಷ್ಠನಾಗಿ, ಒಬ್ಬ ಸಾಧುವಾಗಿ, ಒಬ್ಬ ಅಂಗವಿಕಲನಾಗಿ, ಒಬ್ಬ ಬಡವನಾಗಿ, ಒಬ್ಬ ಭಿಕ್ಷುಕನಾಗಿ, ಕೆಲವರು ರಾಜನಾಗಿ, ಕೆಲವರು ರಾಜಕಾರಣಿಯಾಗಿ, ಕೆಲವರು ಮೇಧಾವಿಗಳಾಗಿ, ಕೆಲವರು ಸಾಹಿತಿಗಳಾಗಿ, ಏನೇನೋ ವಿಚಿತ್ರವಾದಂಥ ಜನನಗಳಾಗ್ತದೆ. ಅದಕ್ಕೆ ಬಹಳ ಸ್ಪಷ್ಟವಾದ ಉತ್ತರ ಭಾಗವತದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾನೆ. ಸಾಕ್ಷಾತ್ ನಾರಾಯಣನೇ ಹೇಳಿದಂಥ ಮಾತು. ಯಾವ ಮನುಷ್ಯ ಹುಟ್ಟೋದಕ್ಕೆ ಮುಂಚೆ ಅವನು ಏನಾಗಿದ್ದ, ಏನು ಗಳಿಸಿದ್ದ, ಅವನ ಪುಣ್ಯದ ಶೇಷಗಳು ಏನೇನಿತ್ತು ಅದೆಲ್ಲವನ್ನು ಕೂಡ ಬಹಳ ಚೆನ್ನಾಗಿ ತೂಕ ಮಾಡಿ ಅವನ ಯೋಗಗಳನ್ನೆಲ್ಲ ಒಂದು ಗಂಟು ಮೂಟೆಯನ್ನು ಕಟ್ಟಿ ಒಂದು ದೇಹವನ್ನಾಗಿ ಮಾಡಿ ಒಂದು ಅಣುವಾಗಿ ಒಂದು ಯೋನಿಯನ್ನು ಕೂಡ ಭಗವಂತನೇ ನಿರ್ಣಯ ಮಾಡ್ತಾನೆ. ಇಲ್ಲೇ ಜನನವಾಗಬೇಕು ಇವನು ಅನ್ನೋದನ್ನು ಭಗವಂತ ಬಹಳ ಚೆನ್ನಾಗಿ ಹೇಳಿದ್ದಾನೆ. ನಾನು ಯಾರನ್ನ ಎಲ್ಲಿ, ಯಾವ ಗಳಿಗೆಯಲ್ಲಿ, ಯಾವ ಕ್ಷಣದಲ್ಲಿ, ಯಾವ ಯೋಗದಲ್ಲಿ ಅವನನ್ನು ಹಾಕಬೇಕು ಅಂತ ಅಂದ್ರೆ, ಅವನ ಪೂರ್ವ ಜನ್ಮದ ಏನು ಇತಿಹಾಸಗಳಿದೆ ನಮಗೆ ನಿಮಗೆ ಗೊತ್ತಿರಲ್ಲ, ಭಗವಂತನಿಗೊಬ್ಬನು ಗೊತ್ತಿರುತ್ತೆ. ಅದನ್ನು ಆಯ್ಕೆ ಮಾಡಿಕೊಂಡು ಸರಿಯಾದ ಜಾಗಕ್ಕೆ ತಲುಪಿಸಿರ್ತಾನೆ. ಅದು ಅವನು ಕೊಟ್ಟಿರುವಂತ ಮಾತು ಭಾಗವತದಲ್ಲಿ. ಹಾಗೆ ನೀವು ಅಂಬರೀಷ್ ಅವರನ್ನ ನೋಡಿದ್ರೆ, ಅವರು ಬಹುಶಃ ಹಿಂದಿನ ಒಂದು ಜನ್ಮದಲ್ಲಿ ಯಾವುದೋ ಪ್ರಾಂತ್ಯದ ರಾಜನೋ ಏನೋ ಆಗಿದ್ದಿರ್ಬೋದು. ಹಾಗಾಗಿ ಈ ಜನ್ಮದಲ್ಲೂ ಕೂಡ ಬಹಳ ವಿಶೇಷವಾದಂಥ ಗರ್ಭದಲ್ಲಿ ಅವರ ಜನ್ಮ ಆಗ್ತದೆ. ಅವ್ರ ತಾತನ ಹಿಸ್ಟ್ರಿ ಕೇಳಿ, 7 ತಂತಿ ಮೀಟು ಅಂತ, ಅದು ಏನು ಒಕ್ಕಲಿಗರ ಸಂಪ್ರದಾಯದಲ್ಲಿ ಸಂಗೀತ ಇಲ್ಲ, ಬಹಳ ವಿರಳಾತಿ ವಿರಳ. ಅದರಲ್ಲಿ ಏನಕ್ಕೆ ಪಿಟೀಲ್ ಚೌಡಯ್ಯನವರು ಆಸ್ಥಾನದಲ್ಲಿ ಪಿಟೀಲ್ನ ನುಡಿಸುವಂತ ಬಹಳ ದೊಡ್ಡ ವಿದ್ವಾಂಸರಾಗಿರ್ಬೇಕು ಅಂದ್ರೆ ನೋಡಿ, ಅವರ ಮೊಮ್ಮಗನಾಗಿ ಅಂಬರೀಷ್ ಹುಟ್ಟಬೇಕು ಅಂದ್ರೆ ಯಾಕೆ ಪಿಟೀಲ್ ಚೌಡಯ್ಯನವ್ರ ತರ ಅವರ ಮಕ್ಕಳಾಗ್ಲಿಲ್ಲ, ಯಾಕೆ ಅವ್ರ ಮೊಮ್ಮಗನಾದ? ಇದೆಲ್ಲ ತುಂಬಾ ದೊಡ್ಡ ಸಂಬಂಧಗಳು. ಆಧ್ಯಾತ್ಮಿಕ ಜೀವನದಲ್ಲಿ ಯೋಚನೆ ಮಾಡಿದ್ರೆ ತುಂಬಾ ದೊಡ್ಡ ಸಂಬಂಧಗಳು ಏನೋ ಇತ್ತು. ಅವರು ಆ ಒಂದು ಯೋಗಗಳನ್ನ ಪಡೆದು ಆ ಸರಿಯಾದ ಜಾಗಕ್ಕೆ ಬಂದು ಇವತ್ತು ಇಲ್ಲಿಂದ ನಿರ್ಗಮಿಸಿದ್ದಾರೆ. ಆದರೆ ನಾವು ಯೋಚನೆ ಮಾಡಿದಾಗ ಮುನಿಯವರು ಬಹಳ ಚೆನ್ನಾಗಿ ಹೇಳಿದ್ರು, ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ಯಾವ್ಯಾವ ರಾಜ್ಯಗಳಲ್ಲಿ ಸಿಕ್ಕಿದೆ ಅಂತ. ಇನ್ನೂ ವಿಶೇಷವಾಗಿ ಹೇಳಬೇಕು ಅಂದ್ರೆ, ತುಂಬಾ ಅವರು ಹೇಳಿದ ಮಾತು ಬಹಳ ಅದ್ಭುತವಾದ ಮಾತು. ಕರುಣಾನಿಧಿಯವರು 50 ವರ್ಷಗಳ ರಾಜಕಾರಣವನ್ನ ಮಾಡಿ ಅವರ ಕಡೇ ಗಳಿಗೆಯಲ್ಲಿ ಸಮಾಧಿಯನ್ನ ಆಗಬೇಕು ಅಂದಾಗ ತುಂಬಾ ದೊಡ್ಡ ರಾಜಕೀಯ ಘರ್ಷಣೆಗಳಾಗಿ ಕಡೆಗೆ ಅವರ ಮಗ ಎಡಗೈಯಲ್ಲಿ ಜೀವ ಹಿಡ್ಕೊಂಡು ನಮ್ಮ ತಂದೆಗೆ ಜಾಗ ಸಿಗುತ್ತೋ ಇಲ್ವೋ ಅಂತ ತಪಸ್ಸನ್ನ ಮಾಡ್ತಾ ನಿಂತಿದ್ರು. ಕೋರ್ಟ್ಗಳು ವಿಶೇಷವಾಗಿ ಆ ಕಡೆಯ ಗಳಿಗೆನಲ್ಲಿ ಹೌದು ಇವ್ರನ್ನ ಇಲ್ಲಿ ಇಟ್ಟು ಗೌರವ ಸಲ್ಲಿಸಬೇಕು ಅಂದಾಗ ಅವರು ನಿಟ್ಟುಸಿರು ಬಿಟ್ಟು ಅವ್ರ ತಂದೆನ ಸಮಾಧಿ ಮಾಡ್ತಾರೆ. 50 ವರ್ಷಗಳ ಕಾಲ ತಮಿಳುನಾಡಿನ ರಾಜಕಾರಣ ಮಾಡಿದಂತ ಆತ್ಮ ಕರುಣಾನಿಧಿಯವ್ರದ್ದು. ಆದರೆ ಇಲ್ಲಿ ಅಂಬರೀಷ್ ಅವ್ರನ್ನ ನೀವು ನೋಡಿ ಗಮನಿಸಿ, ಜಯಚಾಮರಾಜೇಂದ್ರ ಒಡೆಯರು ಅವರು ಕಾಲ್ವಾದಂಥ ಸಮಯದಲ್ಲಿ ಗಂಧದಲ್ಲಿ ಒಬ್ಬ ರಾಜನನ್ನ ಸುಟ್ಟು ನಿರ್ಗಮಿಸಿ ಕಳಿಸಬೇಕು ಅನ್ನೋಂಥ ಒಂದಾಯ್ತು. ಯಾಕೆ ಅಂದ್ರೆ ಅವರು ರಾಜರಾಗಿದ್ರು, ಗವರ್ನರ್ ಆಗಿದ್ರು, ಅವರಿಗೆ ಒಂದು ಆಸ್ಥಾನ ಸಿಗಬೇಕು ಅಂತ. ಬಿಟ್ರೆ ನಾನು ಮೊನ್ನೆ ಬಹಳ ತೀಕ್ಷ್ಣವಾಗಿ ಗಮನಿಸಿದೆ, 500 kg ಗಂಧದಲ್ಲಿ ನಮ್ಮ ಅಂಬರೀಷ್ ಅವ್ರನ್ನ
ಕಳಿಸ್ಕೊಡುವಂತ ಒಂದು ಸೌಭಾಗ್ಯ ಒಬ್ಬ ರಾಜ ಯಾವ ರಾಜನಿಗೂ ಸಿಗದೆ ಇರುವಂತ ಒಂದು ಯೋಗ ಅವರಿಗೆ ಸಿಕ್ಕಿದೆ ಅಂದ್ರೆ ನಿಜವಾಗ್ಲೂ ಆತ ಉಲ್ಲೇಖ ಮಾಡ್ದಂಗೆ ಭಗವಂತ ಯಾವುದೋ ಕಾಲದ ಒಬ್ಬ ರಾಜ ಬಂದರೂ ಅವರ ಕರ್ತವ್ಯವನ್ನ ಬಹಳ ಸ್ಪಷ್ಟವಾಗಿ ಮಾಡಿ ನೀಟಾಗಿ ಮುಗಿಸ್ಬಿಟ್ಟು ಎಷ್ಟು ಚೆನ್ನಾಗಿ ನಿರ್ಗಮಿಸಿದ್ರು. ಯಾವ ನೋವು ಕೊಡ್ದಂಗೆ, ಯಾರಿಗೂ ಬೇಜಾರು ಮಾಡ್ದಂಗೆ. ಅದು ಕಡೆ ಗಳಿಗೆನಲ್ಲಿ ರಾಕ್ಲೈನ್ ವೆಂಕಟೇಶು ಮತ್ತೆ ದೊಡ್ಡಣ್ಣವ್ರ ಜೊತೆಲಿದ್ರಂತೆ, ಇನ್ನೊಂದು 2 ಅವರ್ ಇರೋ ಅಂತ ಅವ್ರ ಭಾಷೆನಲ್ಲಿ ಹೇಳಿ ಕೇಳಿ ಪಾಪ ದೊಡ್ಡಣ್ಣವ್ರಿಲ್ಲ, ನಾನು ಯಾವುದೋ ಕೆಲಸ ಇದೆ ಹೋಗ್ತೀನಿ ಅಂದಮೇಲೆ ಅವ್ರು ನಿರ್ಗಮಿಸ್ತಾರೆ. ಇದನ್ನು ನಾನು ಯೋಚನೆ ಮಾಡ್ತಿದ್ದೆ, ಎಷ್ಟು ಚಂದ ಒಬ್ಬ ಭಗವಂತನ ಒಂದು ಲೀಲೆ. ಅವರು ಹೆಂಡತಿ ಆಗೋಕ್ಕೆ, ಅವನು ಮಗನಾಗೋಕೆ, ನಮಗೆಲ್ಲ ಅವ್ರು ಬಂಧು ಆಗೋದಕ್ಕೆ ಎಷ್ಟೋ ಒಂದು ಸಂಬಂಧಗಳು ಎಲ್ಲೋ ಇದ್ದಾಗ ಮಾತ್ರವೆಲ್ಲ ಸಾಧ್ಯತೆಗಳು ಇದೆ ಅಂತ ನನಗೆ ಒಂದು ಅನಿಸಿಕೆ. ನಾನು ಈ ವೇದಿಕೆಯಲ್ಲಿ ತುಂಬಾ ಕಡೆ ಹೇಳಿದ್ದೀನಿ, ನನ್ನಂತವನಿಗೂ ಕೂಡ ನೀನೊಬ್ಬ ನಾಯಕ ನಟನಾಗಬೇಕು ಅಂತ ಹೇಳಿ ಉರಿದುಂಬಿಸಿದ ಒಂದು ಅದ್ಭುತವಾದ ಆತ್ಮ ನಾವು ಮರೆಯೋಕ್ಕಾಗದೇ ಇರುವಂಥದ್ದು. ಅದನ್ನು ಈ ವೇದಿಕೆಯಲ್ಲಿ ನಾನು ಒಂದು ವಿಷಯ ಮಾತ್ರ ಹೇಳ್ಬಿಟ್ಟು ಹೋಗ್ತೀನಿ. ಎಲ್ಲರೂ ಇಲ್ಲಿ ಬಂದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳಬೇಕಾದ ನಮ್ಮ ಧರ್ಮ. 2 ವಿಷಯ. ಒಂದು, ಕಲಾವಿದರ ಸಂಘವನ್ನ ಕಟ್ಟೋದಕ್ಕೆ ಆಯಪ್ಪ ರಾಜ್ಕುಮಾರ್ ಅವರ ಕನಸನ್ನ ಸಾಕಾರ ಮಾಡಿದಂಥದ್ದು. ಎಷ್ಟೆಷ್ಟು ಸರ್ಕಾರಗಳ ಜೊತೆ ಹೋರಾಟ ಮಾಡಿ ಆ ಜಾಗವನ್ನು ಉಳಿಸ್ಕೊಂಡು ಇವತ್ತು ಅವರ ಒಂದು ಅನಿಸಿಕೆಗೆ ಇಬ್ಬರೇ ಭುಜಬಲವಾಗಿ ನಿಂತವರು, ಒಬ್ಬ ದೊಡ್ಡಣ್ಣ, ಒಬ್ಬ ರಾಕ್ಲೈನ್ ವೆಂಕಟೇಶ್. ಇವರಿಬ್ಬರು ಹೆಂಗ್ ನಿಂತರು ಅಂದ್ರೆ ಸೈನಿಕರ ತರ ನಿಂತು ಆ ಕೆಲಸವನ್ನ ಮಾಡಿ ಇವತ್ತು ತುಂಬಾ ದೊಡ್ಡ ಕನಸುಗಳಿತ್ತು. ನಾನು ಈ ವೇದಿಕೆಯಲ್ಲಿ ಎಲ್ಲ ಕಲಾವಿದ ಬಂಧುಗಳಿಗೆ ನಾನು ಹೇಳ್ತೀನಿ, ನಾನು ಯಾರು ಕಲಾವಿದ ಮಿತ್ರರು ಅಂತ ಕರೆಯಲ್ಲ, ಎಲ್ಲ ಕಲಾ ಬಂಧುಗಳು ಅಂತ ನಾನು ಕರೆಯೋದು. ಯಾವುದು ಶಾಶ್ವತ ಅಲ್ಲ, ಯಾವ ಹೆಸರು ಶಾಶ್ವತ ಅಲ್ಲ, ಯಾವ ಸಿನಿಮಾ ಸೂಪರ್ ಹಿಟ್ ಆದ್ರೂ ಶಾಶ್ವತ ಅಲ್ಲ. ಆದರೆ ಭಾವನೆ, ಭಾವನಾತ್ಮಕ ಸಂಬಂಧಗಳು ಮಾತ್ರ ಶಾಶ್ವತ. ಅದನ್ನ ದಯವಿಟ್ಟು ಮನಸ್ಸಿನಲ್ಲಿ ಇಟ್ಟುಕೊಂಡು ಈಗೋಗಳನ್ನೆಲ್ಲ ತೆಗೆದು ಪಕ್ಕಕ್ಕೆ ಬಿಸಾಕಿ, ನಾನಷ್ಟು ದೊಡ್ಡ ಸ್ಟಾರ್, ಇವನು ಚಿಕ್ಕ ಸ್ಟಾರ್, ಎಲ್ಲವನ್ನ ತೆಗೆದು ಬಿಸಾಕಿ. ಬೇಡ ನಮಗದು. ಅಂಬರೀಷ್ ಅವ್ರನ್ನ ಇಲ್ಲಿ ನಿಂತುಕೊಂಡು ನೀವು ನೋಡಿದಾಗ ಯಾವ ರೀತಿ ಒಂದು ಕಲೆಗೋಸ್ಕರ ಅವ್ರಿಗೆ ಎಷ್ಟು ದೊಡ್ಡ ಗೌರವ ಸಿಕ್ಕಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಒಂದು ತಾಯಿ ಮಕ್ಕಳ ತರ ಇರುವಂತ ಗುಣವನ್ನ ಇನ್ನು ಮುಂದಾದ್ರೂ ಕೂಡ ನಾವು ಅಳವಡಿಸ್ಕೋಬೇಕು. ನಾವು ಯಾರು ಕಾಂಪಿಟೇಷನ್ ಅಲ್ಲ, ನಮ್ಗೆ ಯಾರಿಗೂ ಕಾಂಪಿಟೇಷನ್ ಅಲ್ಲ. ಭಗವಂತ ನಮಗೆ ಇಲ್ಲಿರುವಂತ ಎಲ್ಲ ಹಿರಿಯ ಕಲಾವಿದರಿಗೆ ಹೊಟ್ಟೆ ತುಂಬಾ ಊಟ ಕೊಟ್ಟಿದ್ದಾನೆ, ನೆಮ್ಮದಿಯಾದ ನೆರಳನ್ನು ಕೊಟ್ಟಿದ್ದಾನೆ, ಹೃದಯ ತುಂಬಾ ಪ್ರೀತಿಯನ್ನ ಕೊಟ್ಟಿದ್ದಾನೆ. ಯಾರು ಸಿಕ್ಕಿದ್ರು ನಾವು ಪ್ರೀತಿಸೋದು ಮಾತ್ರ ಕಲ್ತ್ಕೊಂಡಿದ್ದೀವಿ. ಇನ್ನು ಮುಂದಿನ ಪೀಳಿಗೆಗೆ ನನ್ನ ವಿನಂತಿ, ಇವರ ಸಮ್ಮುಖದಲ್ಲಿ ಅವ್ರು ಏನು ಒಂದು ಕನಸನ್ನ ಬಿಟ್ಬಿಟ್ಟು ಹೋಗಿದ್ದಾರೆ, ನಾವೆಲ್ಲ ಒಂದು ಶೆಲ್ಟರ್ ಅಲ್ಲಿ ಇರಬೇಕು ಅಂತ, ಅದನ್ನ ನೀವೆಲ್ಲ ಮುಂದುವರಿಸ್ಕೊಂಡು ನೀವೆಲ್ಲ ಹೋಗಿ ಅವ್ರ ಆತ್ಮಕ್ಕೆ ನಾವೆಲ್ಲ ಶಾಂತಿ ಕೋರೋಣ. ಇದ್ರ ಜೊತೆಗೆ ನನ್ನ ಕಡೆಯ ಒಂದು ಮಾತನ್ನ ಮಾಧ್ಯಮ ಇದೆ, ಎಲ್ಲರೂ ಈ ನಾಡಿನ ಜನತೆಗೆ ಇದು ಸೇರ್ಬೇಕು. ಬಹಳ ತುಂಬಾ ಆಸೆ ಪಟ್ಟಿದ್ದು ತನ್ನ ಮಗನ ಸಿನಿಮಾನ ನೋಡ್ಬೇಕು ಅಂತ. ನಾನು ಎಲ್ಲ ಕನ್ನಡಿಗರಿಗೂ ಒಂದು ವಿನಂತಿ ಮಾಡ್ತೀನಿ, ನೀವು ನಿಜವಾಗ್ಲೂ ಅಂಬರೀಷ್ ಅವ್ರನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೆ ಆದ್ರೆ ಅವರ ಅಪ್ಪನ ಜಾಗಕ್ಕೆ ಇವನ್ನ ಕೂರಿಸ್ಬೇಕು, ಇವನ ಸಿನಿಮಾವನ್ನ ಕೂರಿಸ್ಬೇಕು. ಅವರ ಅಪ್ಪನಂತೆ ಈತನು ಕೂಡ ನಿಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು, ಮುಂದುವರಿಸ್ಕೊಂಡು ಹೋಗ್ಬೇಕು. ಇದಿಷ್ಟನ್ನ ಮಾತ್ರ ನಾನು ಈ ನಾಡಿನ ಜನತೆಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಬಹಳ ದೊಡ್ಡ ಆಸೆ ನನಗೆ ಗೊತ್ತು. ನಾನು ಒಬ್ಬ ತಂದೆ ಆಗಿ, ತಾತನಾಗಿ ನಮಗೆ ಗೊತ್ತಿದೆ ಯಾವ ರೀತಿ ನಾವೆಲ್ಲ ಆಸೆ ಪಡ್ತೀವಿ ನಮ್ಮ ಜನರೇಷನ್ ನೋಡ್ಬೇಕು ಅಂತ. ಅಂಬರೀಷ್ ಒಬ್ಬ ನಿಸ್ವಾರ್ಥಿಯಾಗಿ ಬಹಳ ಚೆನ್ನಾಗಿ ಅದ್ಭುತವಾಗಿ ಆ ಯಪ್ಪ ಮನಸ್ಸಿಟ್ಟಿದ್ದಿದೆ. ನಾನು ಇಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರು ಇರ್ಬೇಕಾದ್ರೆ ಹೇಳ್ಬೇಕಾಯ್ತು, ನಾನು ಕಾದೆ, ಯಾಕೋ ನಮ್ಮ ಸಾರಾಗೋವಿಂದವ್ರು ಕೈ ಕೊಟ್ರು. ಈಗ ಹೇಳ್ತೀನಿ, ನಾನು ಮನಸ್ಸಿಟ್ಟಿದ್ರೆ ಅಂಬರೀಷ್ ಈ ನಾಡಿಗೆ ಬೇರೆ ಇಲ್ಲಿ ಕೂತಿದ್ದವರೆಲ್ಲ ಮುಖ್ಯಮಂತ್ರಿ ಆಗ್ತಾ ಇದ್ದಿದ್ದು ಅದು ಅಂಬರೀಷ್ ಆಗ್ತಾ ಇದ್ರು. ಅದು ನನಗೆ ಗೊತ್ತಿದೆ. ಅದು ನಾನು ಅವರ ರಾಜಕಾರಣದ ಆರಂಭದ ದಿನಗಳಿಂದನೂ ಕೂಡ ನಾನು ಅವರ ಭಾಷಣಗಳು, ಅವರ ಭಾವನೆಗಳು, ಅದ್ರ ಜೊತೆ ನಾವೆಲ್ಲ ಇದ್ದವರು, ಹೆಜ್ಜೆ ಹಾಕಿದವರು. ಅವತ್ತೆಲ್ಲ ಅವನು ಕುಳ್ಳ ಶಾಂತ ಯಾರ್ಯಾರೋ ಇದ್ರು ಜೊತೆನಲ್ಲಿ, ಗೊತ್ತಿದೆ. ಅಂಬರೀಷು ನಾವು ರೈಲಿಗೆ ಸಿಗಾಕೊಂಡು ಸತ್ತೋಗ್ಬಿಡ್ಬೇಕಾಯ್ತು ಅವತ್ತು. ಅವ್ರ ಪರವಾಗಿ ಭಾಷಣ ಮಾಡಕ್ಕೆ ಹೋದಾಗ ಅಂತ ಒಂದು ದೊಡ್ಡ ದುರಂತಗಳೆಲ್ಲ ಆಗ್ಬಿಡ್ತಾ ಇತ್ತು. ನಾವೆಲ್ಲ ಕಣ್ಣಲ್ಲಿ ನೀರು ಹಾಕಿದ್ವಿ. ಅವರು ರಾಮನಗರದಲ್ಲಿ ಸೋತಾಗ, ನೆಕ್ಸ್ಟ್ ಅವರು ಮಂಡ್ಯನಲ್ಲಿ ನಿಂತಾಗ ನಾವೆಲ್ಲ ಟೊಂಕ ಕಟ್ಟಿ ನಿಂತ್ಕೊಂಡ್ವಿ, ಅವ್ರನ್ನ ಗೆಲ್ಲಿಸ್ಬೇಕು ನಮ್ಮ ಇಂಡಸ್ಟ್ರಿ ಪರವಾಗಿ ಅಂತ. ನಂಗೆ ಬಹಳ ಖುಷಿ ಏನಂದ್ರೆ, ಅದೇ ರೀತಿ ಅವ್ರು ಗೆದ್ದ ಮೇಲೆ KJ ಜಾರ್ಜ್ ಎಸ್ಟೇಟ್ ಅಲ್ಲಿ ನಮ್ಮನ್ನೆಲ್ಲ ಕರೆಸಿ ಔತಣ ಕೂಟ ಕೊಟ್ಟು ನನಗೊಂದು ವಾಚನ್ನ ಕೊಟ್ಟು ಶುಭ ಹಾರೈಸಿ ಕಳಿಸಿದ್ರು. ಆತರ ಆ ಯಪ್ಪನಿಗೆ ಬಹಳ ದೊಡ್ಡ ಹೃದಯ, ವಿಶಾಲವಾದ ಹೃದಯ. ಅದಕ್ಕೆ ನಾನು ಎಲ್ಲರಿಗೂ ಹೇಳಿದ್ದೀನಿ, ಈ ಲಿವ್ಡ್ ಲೈಕ್ ಎ ಕಿಂಗ್ ಅಂಡ್ ವೆಂಟ್ ಇನ್ ಎ ಕಿಂಗ್ ಸೈಜ್. ಆತರ ಇನ್ಯಾರೂ ಹೋಗಕ್ಕಾಗೋದಿಲ್ಲ. ಇದಾದ ಮೇಲೆ ನನಗೆ ಯಾರು ನನ್ನ ಬಗ್ಗೆ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಒಂದು ಸತ್ಯ ಹೇಳ್ಬಿಟ್ಟು ಹೋಗ್ತೀನಿ. ಅವರು ಅಂಬರೀಷ್ ಅವರು, ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಬಿಡಿ ಆ ತಲೆಮಾರಿನ ಅದ್ಭುತ ಅವರೆಲ್ಲ. ಅವರಿಗೆ ಒಂದು ಗೌರವ ಸಿಗುತ್ತೆ, ಮಾಡ್ತಾರೆ ಎಲ್ಲರೂ. ಆ ಗೊಂದಲಗಳೆಲ್ಲ ಯಾವುದು ಇರೋದಿಲ್ಲ. ಇನ್ನು ಮುಂದಿನ ಪೀಳಿಗೆ ನಾವೆಲ್ಲ ಒಂದೊಂದು ಎಕರೆ ಜಾಗ ತಗೊಬಿಡೋಣ, ನಮಗೆ ಕೇವಲಿದ್ರೆ
ನಾವೇ ನಮ್ದನ್ನ ಮಾಡ್ಕೋಬಿಡೋಣ. ಇನ್ನು ಯಾವ ಸರ್ಕಾರಕ್ಕೂ ಹೋಗಿ ಯಾವ ಕಲಾವಿದನೋ ತಿರುಪಿ ಎತ್ತಬಾರ್ದು, ನಮಗೆ ಜಾಗ ಕೊಡಿ, ನಮ್ಗೆ ಇನ್ನೊಂದು ಮಾಡಿ ಅಂತ ನಾವು ಯಾರು ಮುಂದಿನ ಪೀಳಿಗೆಯವ್ರು ಮಾಡಬಾರ್ದು. ನಾನು ನನ್ನ ಹೆಂಡ್ರಿಗೆ ಹೇಳ್ಬಿಟ್ಟಿದ್ದೀನಿ, 1 ಎಕರೆ ಎಲ್ಲರೂ ತೆಗೆದು ಇಟ್ಕೊಬಿಡು, ಸರಿಯಾಗಿರೋ ಜಾಗ ನೋಡ್ಕೊಬಿಡೆ, ನಾವು ಬೇಡ, ನಾವು ಅಲ್ಲೋಗಿ ಸೆಟ್ಲ್ ಆಗ್ಬಿಡೋಣ ಅಂತ ಹೇಳಿದ್ದೀನಿ. ಹಾಗೆ ಇವರಿಗೆ ಸೇರ್ಬೇಕಾದ್ದು ಗ್ಯಾರಂಟಿ. ಯಾಕಂದ್ರೆ ದೇರ್ ಜರ್ನಿ ಇಸ್ ನಾಟ್ 1 year 2 year. ಇವರೆಲ್ಲ 40, 40, 50 ವರ್ಷ ಕನ್ನಡ ಚಿತ್ರರಂಗಕ್ಕೆ ಮಾಡಿದವ್ರು. ಆ ನ್ಯಾಯ ಸಲ್ಲೇಬೇಕು, ಅವ್ರಿಗೆ ಆ ಗೌರವ ಸಿಗಲೇಬೇಕು ಈ 3 ಜನಕ್ಕೆ. ತದನಂತರ ನಾವೆಲ್ಲ ಬೇರೆ ಜಾಗಕ್ಕೆ ನೋಡ್ಕೋಣ. ದಯಮಾಡಿ ನನ್ನ ಉದ್ಯಮದ ಎಲ್ಲ ಮಿತ್ರರಿಗೆ ನಾನು ವಿನಂತಿ ಮಾಡ್ತೀನಿ, ಅಪ್ಪ ನಾವೆಲ್ಲ ಇರ್ತೀವಿ ಕಣೋ ನಿನ್ ಜೊತೆ. ನಿಮ್ಮಪ್ಪ ನಮಗೆ ಭುಜ ತಟ್ಟಿ ನಮ್ಮಂತ ಪಾಮರರಿಗೆ ನೀವೆಲ್ಲ ಹೀರೋಗಳಾಗುವಂತ ನಿಮ್ಮಪ್ಪ ಹೇಳೋದಕ್ಕೆ ನಾವೆಲ್ಲ ಇಲ್ಲಿ ನಿಂತಿದ್ದೀವಿ. ಇಲ್ಲದೇ ದೇವರಾಣೆ ನಾವು ನಿಂತ್ಕೊಂತ ಇರಲಿಲ್ಲ. ನಮ್ಗೆ ಇದ್ದಿದ್ದೆ ಒಂದು ಆಟೋ ರಿಕ್ಷಾ ತಗೊಳ್ಳೋಷ್ಟು ಯೋಗ್ಯತೆ ಅಷ್ಟೇ, ನಟರಾಗೋ ಯೋಗ್ಯತೆ ನಮಗಿಲ್ಲ. ನಿಮ್ಮಪ್ಪ ಅಂತ ಅದ್ಭುತ, ನಿಮ್ಮಪ್ಪನ ಜಾಗಕ್ಕೆ ರಾಯರು ನಿನ್ನ ಕರ್ಕೊಂಡು ಹೋಗ್ತಾರೆ, ಅದಷ್ಟು ಮಾತ್ರ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಕ್ಲೈನ್ ವೆಂಕಟೇಶ್. ಒಬ್ಬ ಆ ಥರ ಒಬ್ಬ ತಮ್ಮ ಯಾರಿಗೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಅದ್ಭುತ ದೊಡ್ಡಣ್ಣ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತವಾದ ಕೆಲಸಗಳನ್ನ ತಾವಿಬ್ರು ಮಾಡಿದ್ರಿ. ಇದನ್ನ ನಾನು ಹೇಳಬೇಕಾಯ್ತು, ಮುಖ್ಯಮಂತ್ರಿ ಮುಂದೆ ಹೇಳಬೇಕಾಯ್ತು. ಆದ್ರೆ ಈಗ ಹೇಳ್ತೀನಿ, ಅವ್ರಿಗೆ ಸೇರತ್ತೆ ಮಾತು.